ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಜೀವ ಬೆದರಿಕೆ ಹಾಕಿ ಜೈಲು ಸೇರಿದ್ದಂತ ವ್ಯಕ್ತಿಗೆ ಉಗ್ರ ಸಂಘಟನೆಗಳ ಲಿಂಕ್ ಇದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು. ಜಯೇಶ್ ಪೂಜಾರಿ ಅಲಿಯಾಸ್ ಶಕೀಲ್ ಈತ ಉಗ್ರ ಸಂಘಟನೆಯ ಜೊತೆಗೆ ಸಂಪರ್ಕ ಹೊಂದಿದ್ದ. ಕೋರ್ಟ್ಗೆ ಸ್ಫೋಟಕ ಮಾಹಿತಿಯನ್ನ ಮಹಾರಾಷ್ಟ್ರದ ಪೊಲೀಸ್ ಅಧಿಕಾರಿ ನೀಡಿದ್ದಾರೆ. ಉಗ್ರ ನಂಟಿನ ಬಗ್ಗೆ ನಾಗ್ಪುರ ಕೋರ್ಟ್ಗೆ ಡಿಜಿಪಿ ನೀಲೇಶ್ ಪಾಡ್ವೆ ಮಾಹಿತಿ ಕೊಟ್ಟಿದ್ದಾರೆ. ಜಯೇಶ್ ಪೂಜಾರಿ ಅಲಿಯಾಸ್ ಶಕೀಲ್ ಈತ ನಿತಿನ್ ಗಡ್ಕರಿ ಅವರಿಗೆ ಜೀವ ಬೆದರಿಕೆಯೊಡ್ಡಿದ್ದ. 100 ಕೋಟಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದ. ಹಿಂಡಲಗ ಜೈಲಿನಿಂದಲೇ ಗಡ್ಕರಿ ಕಚೇರಿಗೆ ಫೋನ್ ಮಾಡಿ ಮನೆ ಧ್ವಂಸ ಮಾಡುವಂತ ಬೆದರಿಕೆ ಹಾಕಿದ್ದ. ಜಯೇಶ್ ಪೂಜಾರಿ ಅಲಿಯಾಸ್ ಶಕೀಲ್ ಅನ್ನ ವಿಚಾರಣೆ ನಡೆಸಿತ್ತು ಎನ್ಐಎ. ಈಗ ಆತನಿಗೆ ಇರುವಂತಹ ಸಂಪರ್ಕಗಳ ಮಾಹಿತಿಯೂ ಕೂಡ ಎನ್ಐಎಗೆ ಲಭ್ಯ ಆಗಿದೆ. ಇನ್ನು 2024ರಲ್ಲಿ ಬೆಳಗಾವಿ ಕೋರ್ಟಲ್ಲೇ ಪಾಕ್ ಪರ ಘೋಷಣೆ ಕೂಗಿದ್ದ ಈ ಶಕೀಲು ಈತ ಹಿಂದೂ ಆಗಿದ್ದ. ಜೈಲು ಸೇರಿದ ನಂತರ ಮುಸಲ್ಮಾನ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದ, ಮತಾಂತರ ಆಗಿದ್ದ. ತನ್ನ ಹೆಸರನ್ನ ಶಕೀಲ್ ಅಂತ ಬದಲಾಯಿಸಿಕೊಂಡಿದ್ದ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ. ಅನಿಲ್, ಈಗ ರಿಪೋರ್ಟ್ ನಲ್ಲಿ ಯಾವ ವಿಚಾರ ಉಲ್ಲೇಖ ಇದೆ? ಪರ್ಟಿಕ್ಯುಲರ್ ಆಗಿ ಯಾವ ಸಂಘಟನೆಯ ಜೊತೆಗೆ ಈತನಿಗೆ ಸಂಪರ್ಕ ಇತ್ತು? ಈ ಬಗ್ಗೆ ಏನಾದರೂ ಇದೆಯಾ ಡೀಟೇಲು? ಹೌದು ರಕ್ಷತ್, 3 ವರ್ಷಗಳ ಹಿಂದೆ ಬೆಳಗಾವಿ ಹಿಂಡಲ್ಗ ಜೈಲಿನಲ್ಲೇ ಕುಳಿತುಕೊಂಡೇ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಜೀವ ಬೆದರಿಕೆಯನ್ನ ಜಯೇಶ್ ಪೂಜಾರಿ ಒಡ್ಡಿದ್ದ ಅನ್ನುವಂಥ ಆರೋಪಗಳು ಇದ್ದು. ಈ ಹಿನ್ನೆಲೆಯಲ್ಲಿ 1 ಬಾರಿ ಅಲ್ಲ 2 ಬಾರಿ, ಮೊದಲ ಬಾರಿ ನಾಗ್ಪುರದ ಗಡ್ಕರಿ ಅವರ ಕಚೇರಿಗೆ ಫೋನ್ ಮಾಡಿ ಜೀವ ಬೆದರಿಕೆಯನ್ನು ಒಡ್ಡಿದ. ಬಳಿಕ 2 ದಿನಗಳ ಬಳಿಕ 100 ಕೋಟಿ ರೂಪಾಯಿ ಕೊಡದೇ ಇದ್ರೆ ನಾವು ನಿತಿನ್ ಗಡ್ಕರಿ ಅವ್ರನ್ನ ಕೊಲೆನೂ ಮಾಡ್ತೀವಿ, ಅದ್ರ ಜೊತೆಗೇನೆ ಅವರ ಮನೆಯನ್ನು ಧ್ವಂಸ ಮಾಡ್ತೀನಿ ಅನ್ನುವಂತಹ ಏನು ಬೆದರಿಕೆಯನ್ನು ಒಡ್ಡಿದ. ಹೀಗಾಗಿ ಈ ಪ್ರಕರಣ ನಾಗ್ಪುರ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ರು. ಅವಾಗ ಕಾಲ್ ಟ್ರ್ಯಾಕ್ ಮಾಡಿದಾಗ ಈತ ಹಿಂಡಲ್ಗ ಜೈಲಿನಿಂದ ಕಾಲ್ ಬಂದಿದೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಬಳಿಕ ನಾಗ್ಪುರ ಪೊಲೀಸರು ಬೆಳಗಾವಿಗೆ ಬಂದು ಆತನನ್ನ ನಾಗ್ಪುರಕ್ಕೆ ಕರೆದುಕೊಂಡು ಹೋಗ್ತಾರೆ. ಬಳಿಕ ಈತನ ವಿಚಾರಣೆ ಮಾಡಿದಾಗ ನಾನು ಅಫ್ಸರ್ ಪಾಷಾನ ಮಾತು ಕೇಳಿ ನಿತಿನ್ ಗಡ್ಕರಿ ಅವರಿಗೆ ಬೆದರಿಕೆ ಹಾಕಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದ. ಹೀಗಾಗಿ ಅಫ್ಸರ್ ಪಾಷಾ ಕೂಡ ಬೆಂಗಳೂರು ಹಾಗೂ ಢಾಕಾ ಸ್ಫೋಟದ ಪ್ರಮುಖ ಆರೋಪಿಯಾಗಿರುವಂಥದ್ದು. ಹೀಗಾಗಿ ಈತ ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕ್ ಇರುವುದು ಕೂಡ ಈಗ ಕೋರ್ಟ್ ಮುಂದೆ ನಾಗ್ಪುರ ಪೊಲೀಸರು ಕೂಡ ಹೇಳಿಕೆ ನೀಡಿರುವಂಥದ್ದು. ಹೀಗಾಗಿ ಬೆಳಗಾವಿಯ ಸಾಕಷ್ಟು ಬಾರಿ ಕೂಡ ಕೈದಿಗಳಿಗೆ ರಾಜ್ಯಾತೀತ ಕೊಡ್ತಿದ್ದಾರೆ ಅನ್ನುವಂಥ ಆರೋಪಗಳಿರುವಂಥದ್ದು. ಈಗ ಉಗ್ರ ಚಟುವಟಿಕೆ ತಾಣಕ್ಕೆ ಕೂಡ ಆಗ್ತಿದೆ ಅನ್ನುವಂಥ ಆರೋಪಗಳು ಈಗ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಕೆಲ ದಿನಗಳ ಹಿಂದಷ್ಟೇ ಅಲೋಕ್ ಕುಮಾರ್ ಕೂಡ ಬೆಳಗಾವಿ ಹಿಂಡಲ್ಗ ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಕ್ಷತ್, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.